ಉದ್ಯೋಗವನ್ನು ಸೃಷ್ಟಿಸಬೇಕಾದಂತ ಲೇಬರ್ ಡಿಪಾರ್ಟ್ಮೆಂಟ್ ಅವ್ಯವಸ್ಥೆ 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 ಅವ್ಯವಸ್ಥೆ. ಕಾರ್ಮಿಕ ಇಲಾಖೆಯಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ. ಈ ಇಲಾಖೆಯಲ್ಲೇ 2,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಸಿಬ್ಬಂದಿ ಕೊರತೆ. ಯಾಕೆ ಸಿಬ್ಬಂದಿಗಳಿಲ್ವಾ? ಯಾಕೆ ಜನ ಇಲ್ವಾ? ಏಬಲ್ ಕ್ಯಾಂಡಿಡೇಟ್ಗಳಿಲ್ವಾ ನಮ್ಮಲ್ಲಿ? ಸಾವಿರಾರು ಹುದ್ದೆಗಳನ್ನು ಖಾಲಿ ಇಟ್ಕೊಂಡು ಏನು ನೆಕ್ತಿರೇನ್ರಿ ಉಪ್ಪಿನಕಾಯಿ ಹಾಕೊಂಡು? ಮಂಜೂರಾದಂಥ ಹುದ್ದೆಗಳು 4,352. ಕಾರ್ಯನಿರತ ಸಿಬ್ಬಂದಿಗಳು 1,844. ಖಾಲಿ ಹುದ್ದೆಗಳು 2,508. ಶೇಕಡ ಖಾಲಿ ಹುದ್ದೆಗಳು 58%. ಇದ್ರ ಬಗ್ಗೆ ಎಲ್ಲ ಗಮನ ಹರಿಸದೆ ನೀವು ಏನ್ರಿ ಮಾಡ್ತೀರಿ? ಉಪ್ಪಿನಕಾಯಿ ಹಾಕೊಂಡು ನೆಕ್ಬಿಟ್ಟು ರಾತ್ರಿ ಗ್ಲಾಸ್ ಎತ್ತೀರೇನ್ರಿ ನೀರು ಕುಡಿಯೋಕ್ಕೆ? ಅಷ್ಟೇನಾ ನಿಮ್ಮ ಕೆಲಸ? ಅಷ್ಟೇನಾ? ಬೆಳಗ್ಗೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋದು, ರಾತ್ರಿ ಬಾಟ್ಲ್ ಎತ್ತೋದು ನೀರು ಕುಡಿಯೋಕ್ಕೆ. ಹೌದೇನ್ರಿ? ಈಸ್ ದಟ್ ಆಲ್? ಕಮ್ ಆನ್ ಮ್ಯಾನ್. ನಾವು ನೀವು ಒಂದು ಹೋರಾಟ ಮಾಡ್ತಾ ಇರುವಾಗ, ನಾವು ನೀವು ಜೊತೆಯಲ್ಲಿರುವಾಗ, ನಾವು ನೀವು ಬೇರೆದ್ದೇ ಆದ ಬದುಕನ್ನು ಬದುಕ್ತಾ ಇರುವಾಗ ಎಷ್ಟು ಲಕ್ಷ ಜನ ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಇದನ್ನು ಒಂಚೂರು ಗಮನಿಸಿಬಿಡಿ ನೀವೆಲ್ಲನೂ. ಪ್ರತಿದಿನ ಬದುಕ್ತಾರೆ, ಪ್ರತಿದಿನ ಕುಟುಂಬಸ್ಥರು ಕೇಳ್ತಾರೆ, ಪ್ರತಿದಿನ ಅವ್ರ ನೋವನ್ನು ಕಾಣ್ತಾರೆ, ಪ್ರತಿದಿನ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ. ಎಷ್ಟೋ ಜನ ಬಹುಶಃ ಅವರ ತಂದೆ ತಾಯಂದ್ರು ನನ್ನ ಮಗಳಿಗೋ ನನ್ನ ಮಗನಿಗೋ ಕೆಲಸ ಸಿಗುತ್ತೆ 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 ಅನ್ನೋ ಕೊರಗಿನಲ್ಲೇ ತೀರ್ಕೊಂಡೇ ಬಿಟ್ರಣ್ಣ ಪಾಪ ಸುಮಾರು ಜನ. ಯಾಕಂದ್ರೆ ಅದಕ್ಕೆ ತಯಾರಿ ಮಾಡ್ಕೊಂಡಿರ್ತಾರ್ರಿ ಅವರು, ಅದಕ್ಕೆ ಹೋರಾಟ ಮಾಡಿರ್ತಾರೆ, ಪ್ರಾಮಾಣಿಕವಾಗಿ ಹೋರಾಟ ಮಾಡಿರ್ತಾರೆ, ಕಳ್ಳಾಟ ಮಾಡಿರಲ್ಲ. ಅದ್ಯಾರೋ 4-5 ಜನ ಜೈಲ್ಗೆ ಹೋದ್ರಲ್ಲ PSI ಸ್ಕ್ಯಾಮ್ನಲ್ಲಿ, ಹಂಗೆ ಕಳ್ಳಾಟ ಮಾಡಿರಲ್ಲ. ಪೇಪರ್ ಲೀಕ್ ಮಾಡಿಸ್ಕೊಂಬಿಡೋದು, ಇನ್ನೇನು ಮಾಡ್ಬಿಡೋದು, ಮತ್ತೊಂದು ಮಾಡ್ಬಿಡೋದು, ನಾಟಕ ಮಾಡ್ಬಿಡೋದು, ಮರ್ಯಾದೆಗೆಟ್ಟ ನಾಚಿಕೆ ಕೆಟ್ಟ ಕೆಲಸಗಳನ್ನು ಮಾಡಿರಲ್ಲ ಅವ್ರು ಯಾರನ್ನೂ. ಕಷ್ಟಪಟ್ಟು ಓದಿರ್ತಾರೆ ರೀ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಅದಕ್ಕೆ ಎಕ್ಸಾಮಿನೇಷನ್ ಬರೆದಿರ್ತಾರೆ, ಎಂಟ್ರೆನ್ಸ್ ಎಕ್ಸಾಮಿಂದ ಹಿಡಿದು ಎಲ್ಲದರ ಬಗ್ಗೆ ಹೋರಾಟ ಮಾಡಿರ್ತಾರೆ ಅವರು. ಎಲ್ಲ ಕಡೆ ಹೇಳ್ಕೊಂಬಂದಿರ್ತಾರೆ, ಅದಕ್ಕೊಂದು ಫೀಸ್ ಗೀಸು ಒಂದು ತುಂಬಿರ್ತಾರೆ, ಅಲ್ದಾಡಿರ್ತಾರೆ ಇಲಾಖೆಗಳಿಗೆ ಕ್ಯೂ ನಿಂತಿರ್ತಾರೆ ಅವರೆಲ್ಲರೂ. ಏನು ಕೊಟ್ಯಾಧೀಶ್ವರ ಮರಿಮಕ್ಕಳಲ್ಲ ಯಾರೂ. ಗೊತ್ತಾಯ್ತೇನ್ರಿ? ಇನ್ನು ಕೆಲವರು ಅವ್ರಿಗಿರುವ ಬೇರೆ ಹುದ್ದೆಗಳನ್ನು ಬಿಟ್ಟು ಇದಕ್ಕೋಸ್ಕರ ತಯಾರಿ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಇದೇ ಕೆಲಸ ಅನ್ಸುತ್ತೆ. ಇನ್ನೆಲ್ಲ ನೋಡ್ಬಿಡ್ದೆ ಕಮಾನ್ ಅಂತ ಉಪ್ಪಿನಕಾಯಿ ಹಾಕೊಂಡು ನೆಕ್ಬಿಡ್ದು, ರಾತ್ರಿ ಬಾಟ್ಲ್ ಎತ್ತೋದು ನೀರು ಕುಡಿಯೋಕ್ಕೆ. ನೀರು ಕುಡಿತೀರೋ ಅದು ಏನು ಕುಡಿತೀರೋ ನನಗೇನು ಗೊತ್ತು. ಉದ್ಯೋಗವನ್ನು ಸೃಷ್ಟಿಸಬೇಕಾದಂಥ ಲೇಬರ್ ಡಿಪಾರ್ಟ್ಮೆಂಟ್ ಅವ್ಯವಸ್ಥೆ 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 ಅವ್ಯವಸ್ಥೆ. ಕಾರ್ಮಿಕ ಇಲಾಖೆಯಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ. ಈ ಇಲಾಖೆಯಲ್ಲೇ 2,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಸಿಬ್ಬಂದಿ ಕೊರತೆ. ಯಾಕೆ ಸಿಬ್ಬಂದಿಗಳಿಲ್ವಾ? ಯಾಕೆ ಜನ ಇಲ್ವಾ? ಏಬಲ್ ಕ್ಯಾಂಡಿಡೇಟ್ಗಳಿಲ್ವಾ ನಮ್ಮಲ್ಲಿ? ಸಾವಿರಾರು ಹುದ್ದೆಗಳನ್ನು ಖಾಲಿ ಇಟ್ಕೊಂಡು ಏನು ನೆಕ್ತಿರೇನ್ರಿ ಉಪ್ಪಿನಕಾಯಿ ಹಾಕೊಂಡು? ಮಂಜೂರಾದಂಥ ಹುದ್ದೆಗಳು 4,352. ಕಾರ್ಯನಿರತ ಸಿಬ್ಬಂದಿಗಳು 1,844. ಖಾಲಿ ಹುದ್ದೆಗಳು 2,508. ಶೇಕಡ ಖಾಲಿ ಹುದ್ದೆಗಳು 58%. ಇದ್ರ ಬಗ್ಗೆ ಎಲ್ಲ ಗಮನ ಹರಿಸದೆ ನೀವು ಏನ್ರಿ ಮಾಡ್ತೀರಿ? ಉಪ್ಪಿನಕಾಯಿ ಹಾಕೊಂಡು ನೆಕ್ಬಿಟ್ಟು ರಾತ್ರಿ ಗ್ಲಾಸ್ ಎತ್ತೀರೇನ್ರಿ ನೀರು ಕುಡಿಯೋಕ್ಕೆ? ಅಷ್ಟೇನಾ ನಿಮ್ಮ ಕೆಲಸ? ಅಷ್ಟೇನಾ? ಬೆಳಗ್ಗೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋದು, ರಾತ್ರಿ ಬಾಟ್ಲ್ ಎತ್ತೋದು ನೀರು ಕುಡಿಯೋಕ್ಕೆ. ಹೌದೇನ್ರಿ? ಈಸ್ ದಟ್ ಆಲ್? ಕಮ್ ಆನ್ ಮ್ಯಾನ್. ನಾವು ನೀವು ಒಂದು ಹೋರಾಟ ಮಾಡ್ತಾ ಇರುವಾಗ, ನಾವು ನೀವು ಜೊತೆಯಲ್ಲಿರುವಾಗ, ನಾವು ನೀವು ಬೇರೆದ್ದೇ ಆದ ಬದುಕನ್ನು ಬದುಕ್ತಾ ಇರುವಾಗ ಎಷ್ಟು ಲಕ್ಷ ಜನ ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಇದನ್ನು ಒಂಚೂರು ಗಮನಿಸಿಬಿಡಿ ನೀವೆಲ್ಲನೂ.
ಪ್ರತಿದಿನ ಬದುಕ್ತಾರೆ, ಪ್ರತಿದಿನ ಕುಟುಂಬಸ್ಥರು ಕೇಳ್ತಾರೆ, ಪ್ರತಿದಿನ ಅವ್ರ ನೋವನ್ನು ಕಾಣ್ತಾರೆ, ಪ್ರತಿದಿನ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ. ಎಷ್ಟೋ ಜನ ಬಹುಶಃ ಅವರ ತಂದೆ ತಾಯಂದ್ರು ನನ್ನ ಮಗಳಿಗೋ ನನ್ನ ಮಗನಿಗೋ ಕೆಲಸ ಸಿಗುತ್ತೆ 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 ಅನ್ನೋ ಕೊರಗಿನಲ್ಲೇ ತೀರ್ಕೊಂಡೇ ಬಿಟ್ರಣ್ಣ ಪಾಪ ಸುಮಾರು ಜನ. ಯಾಕಂದ್ರೆ ಅದಕ್ಕೆ ತಯಾರಿ ಮಾಡ್ಕೊಂಡಿರ್ತಾರೆ ರೀ ಅವರು, ಅದಕ್ಕೆ ಹೋರಾಟ ಮಾಡಿರ್ತಾರೆ, ಪ್ರಾಮಾಣಿಕವಾಗಿ ಹೋರಾಟ ಮಾಡಿರ್ತಾರೆ, ಕಳ್ಳಾಟ ಮಾಡಿರಲ್ಲ. ಅದ್ಯಾರೋ 4-5 ಜನ ಜೈಲ್ಗೆ ಹೋದ್ರಲ್ಲ PSI ಸ್ಕ್ಯಾಮ್ನಲ್ಲಿ, ಹಂಗೆ ಕಳ್ಳಾಟ ಮಾಡಿರಲ್ಲ. ಪೇಪರ್ ಲೀಕ್ ಮಾಡಿಸ್ಕೊಂಬಿಡೋದು, ಇನ್ನೇನು ಮಾಡ್ಬಿಡೋದು, ಮತ್ತೊಂದು ಮಾಡ್ಬಿಡೋದು, ನಾಟಕ ಮಾಡ್ಬಿಡೋದು, ಮರ್ಯಾದೆಗೆಟ್ಟ ನಾಚಿಕೆ ಕೆಟ್ಟ ಕೆಲಸಗಳನ್ನು ಮಾಡಿರಲ್ಲ ಅವ್ರು ಯಾರನ್ನೂ. ಕಷ್ಟಪಟ್ಟು ಓದಿರ್ತಾರೆ ರೀ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಅದಕ್ಕೆ ಎಕ್ಸಾಮಿನೇಷನ್ ಬರೆದಿರ್ತಾರೆ, ಎಂಟ್ರೆನ್ಸ್ ಎಕ್ಸಾಮಿಂದ ಹಿಡಿದು ಎಲ್ಲದರ ಬಗ್ಗೆ ಹೋರಾಟ ಮಾಡಿರ್ತಾರೆ ಅವರು. ಎಲ್ಲ ಕಡೆ ಹೇಳ್ಕೊಂಬಂದಿರ್ತಾರೆ, ಅದಕ್ಕೊಂದು ಫೀಸ್ ಗೀಸು ಅಂತ ತುಂಬಿರ್ತಾರೆ, ಅಲ್ದಾಡಿರ್ತಾರೆ ಇಲಾಖೆಗಳಿಗೆ ಕ್ಯೂ ನಿಂತಿರ್ತಾರೆ ಅವರೆಲ್ಲರೂ. ಏನು ಕೋಟ್ಯಾಧೀಶ್ವರ ಮರಿಮಕ್ಕಳಲ್ಲ ಯಾರೂ. ಗೊತ್ತಾಯ್ತೇನ್ರಿ? ಇನ್ನು ಕೆಲವರು ಅವ್ರಿಗಿರುವ ಬೇರೆ ಹುದ್ದೆಗಳನ್ನು ಬಿಟ್ಟು ಇದಕ್ಕೋಸ್ಕರ ತಯಾರಿ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಇದೇ ಕೆಲಸ ಅನ್ಸುತ್ತೆ. ಇನ್ನೆಲ್ಲ ನೋಡ್ಬಿಡ್ದೆ ಕಮಾನ್ ಅಂತ ಉಪ್ಪಿನಕಾಯಿ ಕಣ್ಣಕ್ಕೆ ಬಿಡ್ದು ರಾತ್ರಿ ಬಾಟ್ಲೆತ್ತದು ನೀರು ಕುಡಿತೀರೋ ಅದು ಏನು ಕುಡಿತೀರೋ ನನಗೇನು ಗೊತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.